ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಸಚಿವರು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗ್ತಾರೆ. ತನ್ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಜಾತಿ ಧರ್ಮದವರು ಸಹಬಾಳ್ವೆಯಿಂದ ಸಹೋದರತ್ವ ಭಾತೃತ್ವದಿಂದ ಬದುಕಬೇಕಂತಕ್ಕಂಥ ವಿಚಾರಗಳನ್ನ ನಾಳೆ ಎಲ್ಲ ಧರ್ಮದ ಮಠಾಧಿಪತಿಗಳು ಬರ್ತಾರೆ. ಅದರ ಜೊತೆಗೆ ಬಸವ ತತ್ವವನ್ನು ಅನುಷ್ಠಾನಗೊಳಿಸಿ ಅದರಂತೆ ನಡೆದು ಅದನ್ನು ಜನತೆಗೆ ಹೇಳಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ. ನಾಳೆ ಕನಿಷ್ಠ 1 ಲಕ್ಷದಿಂದ 2 ಲಕ್ಷ ಜನ. ಇದು ಇವತ್ತಿನಲ್ಲಿ ವಿಶ್ವದಲ್ಲಿ ಏನು ನಡೀತಾ ಇರ್ತದೆ, ವಿಶ್ವದಲ್ಲಿನ ಶಾಂತಿ ಕದರ್ತಕ್ಕಂಥದ್ದು, ದೇಶದಲ್ಲಿ ಶಾಂತಿ, ಜಾತಿಗಳಲ್ಲಿ ಧರ್ಮಗಳಲ್ಲಿ ವೈಷಮ್ಯ, ಯಾರು ಜೊತೆಗೂಡಿ ಹೋಗಲಾರ್ದಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಇವತ್ತಿನ ವಾತಾವರಣದಲ್ಲಿ ಸರ್ವಧರ್ಮ ಸಮ್ಮೇಳನದ ಅವಶ್ಯಕತೆ ಕೊಡ್ತು. ಅದನ್ನು ಇವತ್ತು ನಾವು ಮುಖ್ಯಮಂತ್ರಿಗಳು ಈ ನಾಡಿನಲ್ಲಿ, ದೇಶದಲ್ಲಿ, ವಿಶ್ವದಲ್ಲಿ ಧರ್ಮಾಂಧತೆ ಇವತ್ತು ಎಲ್ಲೆಡೆ ತನ್ನ ಕೈ ಚಾಚಿ ವೈಷಮ್ಯ ಬೆಳೆಸ್ತಕ್ಕಂಥದ್ದು. ಧರ್ಮಾಂಧತೆಯಿಂದ ಎಷ್ಟೋ ದೇಶಗಳು ಇವತ್ತು ಹಾನಿಯಾಗಿದೆ. ನನ್ನ ದೇಶದಲ್ಲಿನೂ ಇವತ್ತು ದಿನಂಪ್ರತಿ ನಾವು ನೋಡಿದಾಗ ಒಂದು ಮಗುವಿನ ಮರ್ಯಾದೆ ಐತೆ, ತನ್ನ ತಂದೆನೇ ತನ್ನ ಮಕ್ಕಳನ್ನು ಕೊಡ್ತಕ್ಕಂಥ ವಾತಾವರಣ, ಅಂಥ ಭಾವನೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಜನ ಇದ್ದಾರೆ. ಸ್ವಾರ್ಥಕ್ಕಾಗಿ ಧರ್ಮ ಜಾತಿಗಳನ್ನ ದುರುಪಯೋಗ ಮಾಡ್ತಕ್ಕಂಥ ಶಕ್ತಿಗಳಿಗೆ ಶಾಂತಿ ಸಂದೇಶ ಕಳಿಸ್ತಕ್ಕಂಥ ಕೆಲಸ ಇವತ್ತು ರಾಷ್ಟ್ರರತ್ನ ಚಕ್ರವರ್ತಿ ದಾನೇಶ್ವರರು ಅವರ ಗುಂಪು ಇವತ್ತು ಮಾಡ್ತಕ್ಕಂಥ ಇದು ಜನತೆಗೆ, ನಾಡಿಗೆ ಸಹೋದರತ್ವದಿಂದ ಬಾಳಲಿಕ್ಕೆ ಒಂದು ಸಂದೇಶ ಇರೋದ್ರಿಂದ ಇದು ಯಶಸ್ವಿಯ ಕಾರ್ಯಕ್ರಮ, ದೇಶದ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ, ಸಹೋದರ ಕಾರ್ಯಕ್ರಮ. ತಾವೆಲ್ಲರೂ ಬರಲಿಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸರ್ವಶ್ರೇಷ್ಠ ಸಂತರು ಬರ್ತಾ ಇದ್ದಾರೆ. ಅವರು ಒಂದು ಮಾತುಗಳು ನಾವು ಕೇಳೋಣಂತಕ್ಕಂಥ ಮಾತನ್ನು. ಎಷ್ಟು ಜನಸಂಖ್ಯೆ ಕೂಡೋದು ಇದನ್ನ ಸರ್? ಮಿನಿಮಮ್ 1 ಲಕ್ಷ, 1 ಲಕ್ಷದಿಂದ 2 ಲಕ್ಷ. ಎಲ್ಲ ಪೂರ್ವ ತಯಾರಿ ಆಗಿದೆ ಸರ್, ಜಿಲ್ಲಾಡಳಿತ ಪೂರ್ವ ತಯಾರಿ ಎಲ್ಲವೂ ರೆಡಿ ಆಗಿದೆ.